ಇರಾನ್ ನೆರವಿಗೆ ಧಾವಿಸಿದ ಕಾಶ್ಮೀರ 600 ಕೋಟಿ ರು ದಾಟಿದ ದೇಣಿಗೆ, ಹರಿದು ಬಂದ ಚಿನ್ನ, ನಗದು ಮತ್ತು ಜಾನುವಾರು. ಶ್ರೀನಗರ. ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದಿಂದ ತತ್ತರಿಸಿರುವ ಇರಾನ್ ಜನತೆಯ ಪರವಾಗಿ ಜಮ್ಮು ಮತ್ತು ಕಾಶ್ಮೀರದಾದ್ಯಂತ ಅಭೂತಪೂರ್ವ ಮಾನವೀಯ ಕಳಕಳಿ ವ್ಯಕ್ತವಾಗುತ್ತಿದೆ. ಕೇವಲ 1 ವಾರದ ಅವಧಿಯಲ್ಲಿ ಕಾಶ್ಮೀರ ಕಣಿವೆಯ ಜನರು ಸಂಗ್ರಹಿಸಿರುವ ದೇಣಿಗೆಯು 600 ಕೋಟಿ ರೂಪಾಯಿಗಳ ಗಡಿಯನ್ನ ದಾಟಿದೆ ಎಂದು ಅಂದಾಜಿಸಲಾಗಿದೆ. ಕಾಶ್ಮೀರದ ಬಂದ್ಗಾಮ್, ಬಾರಾಮುಲ್ಲಾ ಮತ್ತು ಶ್ರೀನಗರದ ಶಿಯಾ ಸಮುದಾಯದ ಪ್ರಾಬಲ್ಯವಿರುವ ಪ್ರದೇಶಗಳಲ್ಲಿ ಈ ಅಭಿಯಾನ ತೀವ್ರಗೊಂಡಿದೆ. ಜನರು ಕೇವಲ ಹಣವನ್ನಷ್ಟೇ ಅಲ್ಲದೆ ತಮ್ಮಲ್ಲಿರುವ ಬೆಲೆಬಾಳುವ ವಸ್ತುಗಳನ್ನು ಮುಕ್ತ ಮನಸ್ಸಿನಿಂದ ನೀಡುತ್ತಿದ್ದಾರೆ. ಚಿನ್ನ ಮತ್ತು ಬೆಳ್ಳಿ. ನೂರಾರು ಮಹಿಳೆಯರು ತಮ್ಮ ಮದುವೆಯ ಒಡವೆಗಳನ್ನು ಹಾಗೂ ದಶಕಗಳಿಂದ ಉಳಿಸಿಕೊಂಡಿದ್ದ ಆಭರಣಗಳನ್ನು ಇರಾನ್ ಸಂತ್ರಸ್ತರಿಗಾಗಿ ದಾನ ಮಾಡಿದ್ದಾರೆ. ಮಕ್ಕಳ ಪಿಗ್ಗಿ ಬ್ಯಾಂಕ್. ಪುಟ್ಟ ಮಕ್ಕಳು ತಾವು ವರ್ಷಗಳಿಂದ ಸಂಗ್ರಹಿಸಿಟ್ಟಿದ್ದ ಪಿಗ್ಗಿ ಬ್ಯಾಂಕ್ಗಳನ್ನು ತಂದು ಸ್ವಯಂ ಸೇವಕರಿಗಾಗಿ ಒಪ್ಪಿಸುತ್ತಿರುವ ದೃಶ್ಯಗಳು ಎಲ್ಲರ ಕಣ್ಣಾಲೆಗಳನ್ನು ಒದ್ದೆ ಮಾಡಿವೆ. ಕೆಲವು ಕುಟುಂಬಗಳು ಮತ್ತು ತಮ್ಮ ಜೀವನೋಪಾಯದ ಮೂಲವಾದ ಹಸು, ಕುರಿ ಮತ್ತು ಮೇಕೆಗಳನ್ನು ನೀಡಿದ್ದಾರೆ. ಇನ್ನು ಕೆಲವರು ತಮ್ಮ ಬೈಕ್ ಮತ್ತು ಕಾರುಗಳನ್ನೇ ಮಾರಾಟ ಮಾಡಿ ಆ ಹಣವನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಕಾಶ್ಮೀರದ ಸಂಪ್ರದಾಯದಂತೆ ಹೆಣ್ಣು ಮಕ್ಕಳ ಮದುವೆಗಾಗಿ ಸಂಗ್ರಹಿಸಿಡುವ ತಾಮ್ರದ ಪಾತ್ರೆಗಳನ್ನು ಸಹ ದೊಡ್ಡ ಪ್ರಮಾಣದಲ್ಲಿ ನೀಡಲಾಗಿದೆ.